ಒಂದು ಶಿಗ್ಗಾಂವ್ ತಾಲೂಕು ಕುನ್ನೂರು. ನಮ್ಮ ಹೆಸರು ರುದ್ರಪ್ಪ ಅಡ್ಪದ್ ಅಂತೇಳಿ. ಈಗ ಜಲಜೀವನ ಬಗ್ಗೆ ಹೇಳ್ಬೇಕಂತಂದ್ರೆ ಮನೆ ಮನೆಗೆ ಗಂಗೆ ಅಂತೇಳಿ ಈಗೆಲ್ಲ ಮೊದಲೆಲ್ಲ ಬೋರ್ ಆದಿದ್ವು. ಈಗ ಬೋರು ಕೆಲವೊಂದು ಕಡೆ ಇಲ್ಲ. ಆಮೇಲೆ ಬಾವಿಯಿಂದ ಎಷ್ಟೋ ಹೆಣ್ಮಕ್ಳು ಬಾವಿಗೆ ಹೋಗಿ ತರ್ಬೇಕಂತಂದ್ರೆ ಊರಿಗೆ 1-2 ಬಾವಿ ಇರ್ತಿದ್ವು. ಆ ಬಾವಿಗೆ ಹೋಗಿ ಹಗ್ಗ ಹಾಕಿ ತೊಗೊಂಡ್ಬರ್ಬೇಕಂದ್ರೆ ಭಾಳ ತೊಂದರೆ ಆಕಿತ್ತು. ಈಗ ಮನೆ ಮನೆಗೆ ನಲ್ಲಿನ ಕೊಟ್ಟಾರಲ್ಲ, ಆಮೇಲೆ ಅದರಿಂದ ಎಲ್ಲರಿಗೂ ಈಗ 24 ತಾಸು ನಮ್ಗೆ ಯಾವುದ್ರದ್ದು ಏನು ತೊಂದರೆ ಇಲ್ಲ. ಇದೊಂದು ನಮ್ಗೆ ಜಲಜೀವನ ಈಗ ದೊಡ್ಡ ಅನುಕೂಲ ಐತೆ ಅಂತಂದ್ರೆ ಪ್ರತಿಯೊಂದು ಮನೆಯೊಳಗೂ ಹೆಣ್ಮಕ್ಳು ನೆನೆಸೋಂಥ ಕಾರ್ಯಕ್ರಮನ ಇದೊಂದು ಮೋದಿಯವರು ಇದನ್ನೊಂದು ಚೂಸ್ ಮಾಡಿ ಆಯ್ಕೆ ಮಾಡ್ಯಾರಂದ್ರೆ ಅವ್ರಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಕಡಿಮೆನೇ. ಇದೊಂದು ಎಲ್ಲರಿಗೂ ಅವಶ್ಯವಾಗಿದ್ದಿದ್ದು. ಆದಮೇಲೆ ಇನ್ನೊಂದು ವಿಶೇಷವಾಗಿ ಅವ್ರಿಗೆ ಹೇಳ್ಬೇಕಂದ್ರೆ ಈಗ ನೀರನ್ನ ಏಕದಮ್ ಪ್ಯೂರ್ ನೀರು ಬರ್ತಾವೆ. ಮನೆ ಮನೆಗೆ ಬರ್ತಾವೆ. ಇವತ್ತೇನೋ ಬೆಳಗ್ಗೆ ಯಾವ್ದಾರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅವ್ರು ಮತ್ತೆ ಮಧ್ಯಾಹ್ನ ಚೀಲ ಬಂದಾರಂದ್ರೆ ಅವ್ರಿಗೊಂದು ತುಂಬ್ಕೊಳಕ್ಕೆ ಅನುಕೂಲ ಐತೆ. ಇಲ್ಲಿಲ್ಲ ಅಂದರೆ ಬೆಳಗ್ಗೆ ಈ ನೀರಿಗಂತ 2-3 ತಾಸು ಕಾಯ್ಬೇಕಾಗ್ತಿತ್ತು. ಈಗ ಹಂಗಲ್ಲ, ಈಗ ಮನೆಗೆ ಬಂದ ತಕ್ಷಣ ನೀರು ಇರ್ತಾವೆ. ಅದೊಂದು ಎಲ್ಲಕ್ಕಿಂತ ದಾನ ಹೆಚ್ಚಿನ ದಾನ ನೀರಿನ ದಾನ ಅಂತಾರಲ್ಲ. ಈಗ 24 ತಾಸು ನಮ್ಗೆ ನೀರು ಸಿಗ್ತಾವೆ ಅಂತಂದ್ರೆ ಅದೊಂದು ದೊಡ್ಡ ಪುಣ್ಯದ ಕೆಲಸ ಮಾಡ್ಯಾರ ಅಂತ ಹೇಳಕ್ಕೆ ನಾನು ಇಚ್ಛೆ. ಆಮೇಲೆ ನಮ್ಮ ಸಂಸದರಾದ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಅವರಿಗೂ ಮತ್ತು ಧನ್ಯವಾದ. ಯಾಕಂದ್ರೆ ಈಗ ಇದನ್ನೊಂದು ಹಮ್ಮಿಕೊಂಡಾರ ಅಂತಂದ್ರೆ ಇದನ್ನೊಂದು ಆಯ್ಕೆ ಮಾಡ್ಕೊಂಡು ಪ್ರತಿಯೊಂದು ಮನೆಗೆ ಅವ್ರನ್ನ ಹಳ್ಳಿ ಕೊಟ್ಟಾರಲ್ಲ, ಅದು ದೊಡ್ಡ ಪುಣ್ಯದ ಕೆಲಸ ಅಂತೇಳಿ ಹೇಳಕ್ಕೆ ನಾನು ಇಚ್ಛೆ.